ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆಲ್ಲ ಒಂದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅನ್ನುವ ರಾಷ್ಟ್ರಪಿತ ಕುವೆಂಪುವರ ವಾದಿಯನ್ನು ಸ್ಮರಿಸಿ, ಮಹಾಮಹಿಮರಾದ ಲೋಕಪೂಜ್ಯರಾದ ಬಸವಾದಿ ಶಿವಶರಣರ ದಿವ್ಯ ಶ್ರೀಚರಣಗಳಿಗೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಗೈದು, ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ ಪವಿತ್ರ ಸನ್ನಿಧಿಗೆ ಶರಣುಗಳನ್ನು ನಮಸ್ಕಾರ ರೂಪ ಮಹಾಮಂಗಲಗಳನ್ನು ಸಲ್ಲಿಸಿ, ಈ ಪುಣ್ಯಮಯವಾಗಿರುವ ಸುಲತಾನಪುರದ ಗ್ರಾಮ ದೇವತೆ ಕರುಣಾಳು, ದಯಾಳು, ಮಹಾಮಾತೆ 3 ವರ್ಷಗಳಿಗೊಮ್ಮೆ ಭವ್ಯವಾದ ಭಂಡಾರ ಜಾತ್ರೆಯನ್ನು ಆಚರಿಸಿಕೊಳ್ಳುತ್ತಿರತಕ್ಕಂತಹ ತಾಯಿ ಜಗನ್ಮಾತೆ ದ್ಯಾಮವ್ವ ದೇವಿಯ ಪವಿತ್ರ ಶ್ರೀಚರಣಗಳಿಗೆ ಭಕ್ತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪವನಸುತ ಹನುಮಾನನಲ್ಲಿ ಪ್ರಣಾಮಗಳನ್ನು ಗೈದು, ಎನ್ನ ಆರಾಧ್ಯರಾದ ಶ್ರೀಮದ್ ಅತನಿ ಮುರುಗೇಂದ್ರ ಶಿವಯೋಗಿಗಳವರನ್ನು, ಪೂಜ್ಯನೀಯ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಈ ಪುಣ್ಯಮಯವಾಗಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಮೊದಲಿಗೆ ಭಜನಾ ಸೇವೆಯನ್ನು ಕೈಗೊಂಡಿರುವ ಶ್ರೀ ದುಂಡೇಶ್ವರ ಭಜನಾ ಮಂಡಳಿ ಸುಲ್ತಾನ್ಪುರ್ ಇವರಲ್ಲಿ ಪ್ರಣಾಮಗಳನ್ನು ಶರಣಾರ್ಥಿಗಳನ್ನು ಹೇಳಿ, ಅದೇ ರೀತಿ ಇಲ್ಲಿಯವರೆಗೂ ಬಹಳ ಸುಂದರವಾಗಿ ಸಂಗೀತ ಸೇವೆಯನ್ನು ಅರ್ಪಿಸಿರ್ತಕ್ಕಂಥ ಗವಾಯಿಗಳಾದ ಶರಣ ಶ್ರೀಕಾಂತ್ ಇಟನಾಳ್ ಅವರಲ್ಲಿ, ಅತ್ಯುತ್ತಮ ತಬಲಾವಾದಕರಾದ ಶ್ರೀಯುತ ಶ್ರೀಶೈಲ ಜಕ್ಕಾಪುಗಳ ಸತ್ತಿಯವರಲ್ಲಿ, ಈ ಒಂದು ಪುಣ್ಯಮಯವಾಗಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಹಾತ್ಮರ, ಶರಣರ, ಸಂತರ, ಯೋಗಿಗಳ ಜೀವನದ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಂದಿರತಕ್ಕಂಥ ನನ್ನೆಲ್ಲ ಶ್ರದ್ಧೆಯ ಮಾತೃರೂಪಿ ಹೆತ್ತ ತಾಯಿಗಿಂತಲೂ ಹೊತ್ತ ತಾಯಿ ಲೇಸು ಅಂತ ಹೇಳ್ತಾರೆ. ನೀವೆಲ್ಲ ಬಂದವರೊಳಗೆ ನನ್ನ ಹೆತ್ತ ತಾಯಿಯನ್ನು ಕಾಣ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಅದೇ ರೀತಿ ಹಿರಿಯರು, ಯುವಕರು, ಕಿರಿಯರು ಅವರಿವರೆನ್ನದೆ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿರತಕ್ಕಂತಹ ಸಕಲರಲ್ಲಿಯೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ತಮ್ಮ ಪುರಾಣ ಕೇಳಂಗಿತ್ತು ಕುಂಡ್ರಿ, ಇಲ್ಲಪ್ಪ ನೀನು ಪುರಾಣ ಬೇಡ ನೀನು ಬೇಡ ಅನ್ನೋರು ಎದ್ದು ಹೋಗ್ಬಿಡ್ರಿ. ನೋಡು, ದನಿಗೆ ಮಾಡ್ಕೋತ ಕೂತಿರಂದ್ರೆ ನನಗೆ ಸಿಟ್ಟು ಬಂದುಬಿಡ್ತೈತಿ, ಕಂಟಕ್ಕೆ ಬಂದುಬಿಡ್ತೈತಿ. ಈ ಕಡೆ ನೋಡ್ರಿ, ಇವತ್ತು ಬಂದು ಎನ್ನಿ ದನಿಗೆ ಮಾಡಬಾರ್ದು. ಇದೊಂದು ಯಜ್ಞ ಅಂತ ಕರೀತಾರೆ, ಅದಕ್ಕೆ ಜ್ಞಾನ ಯಜ್ಞ. ಇಲ್ಲಿ ಎಲ್ಲರೂ ಶಾಂತ ಚಿತ್ತತೆಯಿಂದ ಕುಳಿತಾಗ ನೀವು ಮಾತಾಡ್ರಪ್ಪ ಅಂದ್ರೆ ಮುಂದಿನ ಜನ್ಮದಾಗ ತಗನೆಗೆ ಹುಡ್ತೀರಂತ. ನೀವು ಮನುಷ್ಯರಾಗ ಹುಟ್ಟವ್ರು, ತಗನೆಗೆ ಹುಟ್ಟವ್ರು.
ಯಪ್ಪ ಏನ್ರಿ ಏನು ಹೇಳಕತ್ತೀರಿ ನೀವು? ತಗನಿ ಏನು ಮಾಡ್ತಾವ? ನಿದ್ದಿಗೆ ಹೆಚ್ಚಾಗಿ ಏನು ಮಾಡ್ತಾವ? ಎಬ್ಬಸ್ತಾವಿಲ್ಲ. ಹಂಗೆ ಪುರಾಣಕ್ಕೆ ಕೂತಾಗ ನಾವು ಶಾಂತತೆಯಿಂದ ಕೂತೀವಪ್ಪ ಅಂದ್ರೆ ದೇವರಾಗ್ತೀವಿ, ಮಾತಾಡಿದೀವಿ ಅಂದ್ರೆ ದೆವ್ವ ಆಗಿಬಿಡ್ತೀವಿ. ನಿಮ್ಮ ಕೈಯಾಗೈತಲ್ಲ, ಸುಮ್ಕೊಂಡಿರ್ಬೇಕು. ಆತ್ಮೀಯ ಸದ್ಭಕ್ತರೇ, ಬಹಳ ಭವ್ಯವಾಗಿ ಜಾತ್ರಾ ಮಹೋತ್ಸವ ತನ್ನ ರೂಪವನ್ನು ಪಡೆದುಕೊಳ್ತಾ ಬರ್ತಾ ಇದೆ. ಯಾಕೆ ಈ ಜ್ಞಾನ ಯಜ್ಞಕ್ಕೆ ಬಹಳ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ, ಮಹತ್ವವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ, ಇದು ಮನದೊಳಗಿರುವ ಕಲ್ಮಶವನ್ನ ಕಳೆದು ಬಂದು ಕೂತವರನ್ನೆಲ್ಲ ಮಹಾದೇವನನ್ನಾಗಿ ಮಾಡತಕ್ಕಂತಹ ಪ್ರಕ್ರಿಯೆ ಏನೈತಲ್ಲ, ಅದಕ್ಕೆ ಪ್ರವಚನ ಅಂತ ಕರೀತಾರೆ. ಹೆಸರು ಹೆಂಗೈತಮ್ಮ? ಪ್ರವಚನ. ಈಗ ದೇವ್ರ ಹೆಸರು ಬರೀತೀರಿ ನೀವು, ದ್ಯಾಮವ್ವ ತಾಯಿ ಮುಂದೆ ಏನಂತ ಬರೀತೀರಿ? ಪ್ರಸನ್ನ ಅಂತ ಬರೀತೀರಿ. ಯಾಕೆ ಬರೀತೀರಿ? ಸುಮ್ ಜಾಗ ಖಾಲಿ ಇತ್ತತ್ ಬರ್ದರಿ. ಪ್ರಸನ್ನ ಆಗೋದು ಯಾವುದು ನಮ್ಮ ಮನಸ್ಸಿಗೆ ಪ್ರಸನ್ನತೆಯನ್ನು ತಂದು ಕೊಡುತ್ತಲ್ಲ, ಅದಕ್ಕೆ ಅಂತ ಕರೆದ್ರು. ಮುಂದೆ ವಚನ, ಮಾತು ಅಂತ ಕರೀತಾರೆ, ಅದಕ್ಕೆ ಪ್ರವಚನ ಅಂತ ಕರೆದ್ರು. ಇಲ್ಲಿ ಇಷ್ಟೆಲ್ಲರೂ ಬಂದು ಸೇರಿದ್ದೀರಿ. ಒಬ್ಬರ ತರ ಒಬ್ಬರಿಲ್ಲ, ಒಬ್ಬರು ಹುಟ್ಟಿ ಸೀರಿ ಮತ್ತೊಬ್ಬರು ಹುಟ್ಟಿಲ್ಲ, ಒಬ್ಬರು ಹನಿಗೆ ವಿಭೂತಿಯನ್ನು ಹಚ್ಕೊಂಡಾರ ಮತ್ತೊಬ್ಬರು ಹಚ್ಕೊಂಡಿಲ್ಲ. ಹಂಗಂದ ಬಳಿಕ ನಮ್ಮ ಆಚರಣೆಗಳು ಭಿನ್ನ ಅದಾವ, ನಾವು ಭಿನ್ನ ಅದೀವಿ. ಭಿನ್ನ ಅಂದ್ರೆ ಬೇರೆ ಬೇರೆ ಅದೀವಿ. ನೆನಪಿಟ್ಟುಕೊಳ್ಬೇಕು, ಎಲ್ಲವೂ ಬೇರೆ ಬೇರೆ ಅದ. ಅದು ಒಂದು ಎಲ್ಲಿ ಕೂಡಲ ಸಂಗಮ ಆಗುತ್ತಂದ್ರೆ ಜಗನ್ಮಾತೆ ದ್ಯಾಮವ್ವ ತಾಯಿಯ ಸಾನ್ನಿಧ್ಯದೊಳಗೆ ಮಾತ್ರ ಅದು ಕೂಡಲ ಸಂಗಮ ಆಗಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ನಿನ್ನೆ ದಿವಸ ಬಹಳ ಮಹತ್ವಪೂರ್ಣ ವಿಚಾರವನ್ನು ಚಿಂತನೆ ಮಾಡಿದ್ವಿ. ತಮ್ಮ, ಏನು ಚಿಂತನೆ ಮಾಡಿದ್ವಿ ನಿನ್ನೆ? ಮಂಜಿಲ್ ಬಹುತ್ ದೂರ್ ಹೈ, ಜಾನಾ ಜರೂರ್ ಹೈ, ಮರಣಾ ಮಂಜೂರ್ ಹೈ. ಬರ್ರಿ ಜಾಗ ಐತಿ, ಬರ್ರಿ. ಹಾ, ಉಳ್ದವ್ರು ಸ್ವಲ್ಪ ಆ ಕಡೆ ಸರಿದಾಡ್ಕೊಂಡ್ರಿ. ನಮ್ಗೆ ಗೆಳತಿ ಬಂದಾಳತಿ, ಕೈ ಮಾಡಕತ್ತಾಳ ಮುಂದಿನಕ್ಕೆ. ಯವ್ವ ಏನು ಮಾಡಲಿ? ಈ ಕಡೆ ಬರ್ರಿ, ಮುಂದೆ ಬರ್ರಿ. ಸ್ವಲ್ಪ ಈ ಕಡೆ ಸರದ್ಕೊಂಡು. ನಿನ್ನೆ ಅಲ್ಲಿ ಸರಿ ಅಂತಂದೀವು, ಇನ್ನು ಎಲ್ಲಿ ಸರಿಸಲಿಲ್ಲ. ಸರದು ನನ್ನ ಜಾಗನ ಬಿಟ್ಟು ಕೊಡ್ಬೇಕು ನಿಮಗೆ. ನಾಳೆ ಏನು ಮಾಡಿರಪ್ಪ ಅಂದ್ರೆ ಈ ಕಡೆ ಒಂದು ಹಾಸಿ ಬಿಡಿ. ಹಾಸಿ ನಡುವಟ್ಟ ಜಾಗ ಬಿಡೋದು. ಯಾರ್ಯಾರ ಸ್ವಾಮಿಗಳು ಬಂದ್ರೆ ನಡು ಹಾದು ಹೋಗಕ್ಕೆ, ಉಳಿದ ಜಾಗ ಬಿಟ್ಟು ಬಿಡೋದು. ಇನ್ನು ನಾಳೆ ಜಾಸ್ತಿ ಆಗ್ಬೋದು. ಮನಕವಾಡ ಸ್ವಾಮೀಜಿಯವರು ನಾಳೆ ಬರಾಕತ್ತಾರೆ. ಇವತ್ತು ಬರಬೇಕಾಗಿತ್ತವರು ನಾಳೆ ಬರಾಕತ್ತಾರೆ. ತಂಗಿ, ಏನು ಚಿಂತನೆ ಮಾಡ್ತಿದ್ವಿ? ನೆಳನೇ ತಳವಾರನಾದರೆ ಕಳ್ಳನೆತ್ತ ಹೋಹ್ಯಾನೋ ಚನ್ನಮಲ್ಲಿಕಾರ್ಜುನ. ಮರಣದ ಕುರಿತು ಚಿಂತನೆ ಮಾಡಿದ್ವಿ. ಆ ಮರಣದಿಂದ ತಪ್ಪಿಸಿಕೊಳ್ಳಲು ಮಹಾದೇವನ ಮೊರೆ ಹೇಗೆ ಹೋಗಬೇಕು ಅನ್ನೋದು ಚಿಂತನೆ ಮಾಡಿದ್ವಿ. ಇನ್ನು ನೀವು ತಿಳ್ಕೊಳ್ಬೇಕು, ಎಲ್ಲ ಚಿಂತನೆ ಆತಲ್ಲ, ಇನ್ನು ಮುಂದೆ ಏನು ಚಿಂತಿಸೋದು, ಏನು ವಿಚಾರ ವಿಮರ್ಶೆ ಮಾಡೋದು. ಅದಕ್ಕೆ ಹೇಳ್ತಾರವರು, ಅಕಸ್ಮಾತ್ ಮಹಾದೇವ ಕಣ್ಣು ಮುಂದೆ ಬಂದ್ರೆ ಅವನ್ನ ಏನು ಬೇಡೋದು? ಹೌದಲ್ಲೇವ? ಆ ದೇವರು ನಮ್ಮ ಮುಂದೆ ಬಂದಾಗ ನಮಗೇನೂ ಗೊತ್ತಾಗೋದಿಲ್ಲ. ಯಾವ ರೂಪದೊಳಗೆ ದೇವರು ಬರ್ತಾನೆ ಹೇಳಕ್ಕಾಗೋದಿಲ್ಲ. ಆ ಭಗವಂತ ಭಿಕ್ಷಕನ ರೂಪದೊಳಗೂ ಬರಬಹುದು, ಶಿಕ್ಷಕನ ರೂಪದೊಳಗೆ ಬರಬಹುದು, ರಕ್ಷಕನ ರೂಪದೊಳಗೆ ಬರಬಹುದು, ಬಾಲಕನ ರೂಪದೊಳಗೆ ಬರಬಹುದು, ಚಾಲಕನ ರೂಪದೊಳಗೂ ಬರಬಹುದು. ಬಂದಿರತಕ್ಕಂತಹ ಕಾಲದೊಳಗೆ ಅವನಲ್ಲಿ ಏನು ಬೇಡುವುದು? ಅದಕ್ಕಾಗಿ ಅಣ್ಣನವರು ಬಹಳ ಚಂದ ಹೇಳ್ತಾರೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ
ಎನ್ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ. ಏನಂತ ಹೇಳಕತ್ತಾರ ಅಣ್ಣನವರು? ಹಾಡ್ತೇನೆ. ಏನಂತ ಹಾಡ್ತೀನೇವಾ? ನಮ್ಮ ಅಪ್ಪನ ದಯ ನನಗಾಗಲಿ, ತಾಯಿ ದ್ಯಾಮವ ತಾಯಿ ಆಶೀರ್ವಾದ ನನಗಾಗಲಿ ಅಂತ ಹಾಡ್ತೇನೆ, ಬೇಡ್ತೇನೆ. ಯಾರನ್ನ ಬೇಡ್ತೇನೆ? ಆಕೆನ ಬಿಟ್ಟು ಮತ್ತಾರನ್ನ ಬೇಡೋದದ? ಕೊಡಕ್ಕೆ ಆಕೆದ ಬಳಕ ಆಕೆನ ಬೇಡೋದಲ್ಲ. ಹಾಡ್ತೇನೆ, ಬೇಡ್ತೇನೆ. ಮುಂದೆ ಹೇಳ್ತಾರೆ ಅಣ್ಣನವರು, ಎಂಥ ಮಾತನ್ನ ಹೇಳ್ತಾರೆ ಅಂದ್ರೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಯಾರಿಗಿಲ್ಲ ಬಡತನ ತಮ್ಮ? ಯಾರಿಗಿಲ್ಲ ಬಡತನ? ಕೆಲವೊಬ್ಬರಿಗೆ ರೊಕ್ಕದ ಬಡತನ, ಇನ್ನೊಬ್ಬರಿಗೆ ಎದರ ಬಡತನ? ಇವ ದಯೆ, ಕರುಣೆ, ಅಂತಃಕರಣ, ಪ್ರೇಮ, ವಿಶ್ವಾಸಗಳ ಬಡತನ. ಹಂಗಾದ್ರೆ ಯಾರು ಬಡವರು? ರೊಕ್ಕ ಇರಲಾರ್ದವರು ಬಡವರು, ಏನು ರೊಕ್ಕ ಇದ್ದವ ಬಡವು? ಬಹಳಷ್ಟು ಪ್ರಶ್ನೆ ಬರ್ತಾವ ನಿಮ್ಮಲ್ಲಿ. ಹಂಗ ಅಂದ ಬಳಕ ಅಪ್ಪ ಬಸವಣ್ಣವ್ರು ಏನ್ ಹೇಳಕತ್ತಾರ? ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ. ಏನು ಬಸವಣ್ಣ ಬಡವು ಇದ್ದೇನು? ಇದ್ದೆ ನೀವು? ನಮ್ಮ ಹೋಗ್ಕೊಡ್ರ ಇದ್ದೇನ್ರಿ ಬಂಗಾರ? ಇದ್ದೇನ್ರಿ ಬಸವಣ್ಣ ಬಡು? ಏನ್ರಿ ಬಸವಣ್ಣ ಹೆಂಗೆ ಬಡವು ಆಗ್ತಾನ? ಒಂದು ರಾಜ್ಯದ ಪ್ರಧಾನಮಂತ್ರಿ ಅವ, ಪ್ರೈಮ್ ಮಿನಿಸ್ಟರ್, ಅವ ಹೆಂಗ ಬಡವ ಆಗ್ತಾನ? ಮತ್ ಅವ ಯಾಕೆ ಬೇಡಿದ? ಮತ್ ಎಲ್ಲ ಅವನತೆ ಕಿತ್ತಂದ ಬಳಕ ಅವ ಯಾಕೆ ಬೇಡಬೇಕಾಗಿತ್ತು? ಎಲ್ಲ ಅವನತೆ ಕೈತಂತ ಸುಮ್ಮನೆ ಇರ್ಬೇಕಾಗಿತ್ತಲ್ಲ. ದನ್ನದ, ದೌಲತ್ತದ, ಶ್ರೀಮಂತಿಕೆಯದ, ರೊಕ್ಕದ, ರೂಪಾಯದ, ಹೇಳಿದ್ರೆ ಕೇಳುವಂತ ಜನ ಅದರ. ಕಾಲಿನಿಂದ ತೋರಿಸಿದ್ರೆ ಕೈಯಿಂದ ಮಾಡ್ತಕ್ಕಂಥ ಜನರಿರ್ತಕ್ಕಂಥ ಕಾಲದೊಳಗೆ ಬಸವಣ್ಣ ಯಾಕೆ ಶರಗೊಡ್ಡಿ ಬೇಡಬೇಕಾಗಿತ್ತು? ಅಣ್ಣನವರು ಹೇಳ್ತಾರೆ, ಇದು ರೊಕ್ಕ ಬೇಡಿಲ್ಲ ನಾನು, ರೂಪಾಯಿ ಬೇಡಿಲ್ಲ ನಾನು, ದೇವರಿಗೆ ಏನು ಬೇಡಕತ್ತೀನಿವಾ? ಸ್ವಲ್ಪ ಗುರುದೇವರೇ ನಿನ್ನ ಅಂತಃಕರಣವನ್ನು ಕೊಡು. ಒಮ್ಮೆ ನನ್ನ ಕಡೆ ತಿರುಗಿ ನೋಡು ದೇವರೇ. ಯಾರ ಕೇಳಿರಿ ನೀವು? ಯಾರ ಕೇಳಿರವ? ನೀವು ಕೇಳಿರಿನಪ್ಪ? ದೇವರ ಒಂದು ಕಡೆ ನಾನು ಸ್ವಲ್ಪ ತಿರುಗಿ ನೋಡು. ಯಾರು ಕೇಳಿಲ್ಲ ದೇವರನ್ನ ನನ್ನ ಕಡೆ ತಿರುಗಿ ನೋಡಂತ ಯಾರಿಗೂ ಕೇಳಿಲ್ಲ. ಅದಕ್ಕಾಗಿ ಭಗವದ್ಗೀತೆ ಒಳಗೊಂದು ಮಾತು ಬರ್ತದೆ, ಅನನ್ಯ ಚಿಂತೋ ಯಂತೋ ಮಾಂ ಯೋಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಮ್ಯಹಂ. ಬಹಳ ಸುಂದರ ಮಾತು. ನೀವೆಲ್ಲ ದೇವ್ರಿಗೆ ಹೋಗ್ತಿರಲ್ಲ? ಇವತ್ತು ಶನಿವಾರ ಹನುಮಪ್ಪಗೆ ಬಂದಿರಿ, ಹೌದಲ್ಲ? ಶುಕ್ರವಾರ ಮಂಗಳವಾರ ದ್ಯಾಮೋಗ ಹೋಗ್ತೀವಿ. ಹೋಗಿ ಏನು ಕೇಳ್ತೀವಿ ದೇವ್ರನ್ನ? ದೇವರ ನಮ್ಮನಿ ಬಾಜುಕಿ ನಕ್ಕಿ ಒಂದು ಕೊಳ್ಳಾಗ ಸರ ತಂದಾಳು. ಹೇ ದೇವರ, ಒಂದು ವಾರದಾಗೆ ಕೊಳ್ಳ ತಿರುಗಿ ಹಿಂಗಾಗಬೇಕು. ಇದನ್ನ ಕೇಳೋರು ಬಹಳ ಮಂದಿ. ಮತ್ತೊಬ್ಬರ ಕೊರಳೊಳಗೆ ಸರವನ್ನ ನೋಡಿ ನಿನ್ನ ಹೊಟ್ಟೆಯೊಳಗೆ ಯಾಕೆ ಉರಿಯನ್ನ ಹಾಕೋತಿ? ನಿನಗೂ ಸರ ಬರೋದ್ರ ಬಂದ ಬಿಡುತ್ತದ. ಭಗವಂತ ಆಶೀರ್ವಾದ ಮಾಡೋ ದೊಡ್ಡವ. ಯವ್ವ ನಮ್ಮ ಹೋಗೋಳ್ರೆ ಕೇಳಿಲ್ಲಿ, ಇಷ್ಟೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರ ಗುಡಿಗಳಿಗೆ ಹೋಗ್ತೀರಿ, ಒಂದಾದ್ರೂ ದಿವಸ ಹೋಗಿ ದೇವರಿಗೆ, ದೇವರ ನೀವು ಊಟ ಮಾಡಿ ಏನು ಒಬ್ಬರ ಕೇಳ್ಯಾರ? ಒಬ್ಬರ ಕೇಳಿರ? ಹಿಂದೆ ಕೂತವ್ರು ಮುಂದೆ ಕೂತವ್ರು ಕೇಳಕತ್ತೀನ, ನೀವು ಕೇಳಿರೇನಪ್ಪ? ನಮ್ಮವು ನಮಗೆ ಊಟಕ್ಕೆ ಹಾಕಂಗಿಲ್ರಿ, ದೇವ್ರಿಗೆ ಏನು ಕೇಳುದ್ರಿ ಯಪ್ಪ ನಾವು? ಯಾಕೆ ಊಟಕ್ಕೆ ಹಾಕಂಗಿಲ್ಲ ಅಂದ್ರೆ ಬರೀ ಬಾಯಾಗ ಕುರುಕುರಿ ಹಾಕೊಂಡು ತಿಂದು ತಿಂದು ಗೊಟ್ಟರಾಗ್ಯಾವ ಬಾಯಿ. ಏನು ತಿನ್ಬೇಕು ಅವು ಗೊತ್ತಿಲ್ಲ ಹುಡುಗರಿಗೆ. ಕುರುಕುರಿ ತಂದು ತುರುಕಿದ್ದು ಪ್ಲಾಸ್ಟಿಕ್ ಹಚ್ಚಿ ಸುಡ್ತಾವ್ರ. ಅವು ಪುಟ್ 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 ಪುಟ್ಟತ್ತ ಪ್ಲಾಸ್ಟಿಕ್. ಅವು ಉದ್ಗೋಳಿಗೆ ಹಂಗ ಬಂದವ್ ನೋಡ್ರಿ, ಉದ್ದನು ನೋಡ್ರಿಲ್ಲ ನೀವು? ಹಿಂಗ ಹಾಕ ಹೊರದ ಹರಿತಿರ್ತಾವ. ಏನು ತಿಂತಾವ ಯವ್ವ? ಅಂಗಡಿ ಮುಂದೆ ಹೋಗಿ ಕೂತ್ರ ತಲೆ ಚಕ್ರ ಬಂದು ಕೆಳಗೆ ಬದ್ದು ಬಿಡ್ಬೇಕು, ಹಂಗೆ ಗೊತ್ತ ಹರದ ಹರಿ. ಊಟ ಮಾಡಂದ್ರೆ ಏನು ತಾವು? ತುತ್ತು ಮಾಡಿ ಬಾಯಾಗ ತುರ್ಕ ಹೆಸರಿಲ್ಲ ನನಗೆ, ಹಸಿವಿ ಎಲ್ಲಿ? ಅಂಗಡಿಯಾಗ ಕೂತೈತಿ.
ದೇವರನ್ನ ಏನು ಕೇಳಿ ಉಂಡಿ ಎತ್ ಕೇಳಿರೇನು ಯಾರಾದ್ರ? ತಿಂದಿ ಎತ್ ಕೇಳಿರೇನು? ದೇವ್ರ ರಾತ್ರಿ ನಿಂಗೆ ನಿದ್ದೆ ಬತ್ತಿಲ್ಲೋ, ಮುಂಜಾನೆ ಎಟ್ಟೊತ್ತು ಗೆದ್ದಿ, ನಾಷ್ಟಕ್ಕೆ ಯಾರು ತಂದು ಕೊಟ್ಟಿರಲ್ಲೋ, ನಿನಗೆ 2-3-4 ಮಂದಿ ಹ್ಯಾಂಡ್ರು, ಕೃಷ್ಣಗಂತರು 16,000 ಮಂದಿ ಹ್ಯಾಂಡ್ರು, ನೀನು ಯಾವ ಹೆಂಡತಿ ಕಾಡಕತ್ತಾಳು, ಸ್ವಲ್ಪ ಆರಾಮಿರು. ದೇವರಿಗೆ ಆರಾಮಿರತ್ ನೀವು ಯಾವತ್ತರ ಅಂದ್ರೇನು? ಎಲ್ಲತ್ತೀರಿ ಅಪ್ಪ ನಮ್ಮ ಆರಾಮ್ ನಮಗರ. ಮತ್ತು ನೀವು ದೇವರಿಗೆ ಆರಾಮದಿರಲ್ಲೋ ಅಂತ ಕೇಳಿದ್ರೆ ನಿಮ್ಮ ಆರಾಮ ಅವ್ಯಾಕೆ ಕೇಳ್ತಾನೆ? ಕರೆಯತಿಲ್ಲವ ನಾ ಹೇಳಿದ್ದು? ಗೋನ್ ಅಳಗಾಡ್ಸ್ರ ಹಿಂಗ ನಾ ಗಾಂಬಿಗಳು ಕೂತಂಗಾಗಿತ್ತು. ಇಲ್ಲಿ ನೋಡ್ರಿ, ಅವ ಭಗವದ್ಗೀತೆ ಒಳಗೆ ಶ್ಲೋಕ ಏನು ಹೇಳಕತ್ತಾರ ಅಂದ್ರೆ, ಎಲ್ಲರೂ ಬಂದು ಅವ್ರವ್ರ ಬಗ್ಗೆನ ಚಿಂತೆ ಮಾಡಿ ಹೊಂಟಾರ ನನ್ನ ಮುಂದೆ. ಯಾರಾದ್ರೆ ಒಬ್ಬರು ಬಂದು ನನ್ನ ಬಗ್ಗೆ ಚಿಂತೆ ಮಾಡಿ ದೈತೇನು? ಅವ ಹೇಳ್ತಾನೆ ಕೃಷ್ಣ ಪರಮಾತ್ಮ ಗೀತೆ ಒಳಗೆ, ಯಾರ ನನ್ನ ಬಗ್ಗೆ ಚಿಂತೆ ಮಾಡೋದಿಲ್ಲಲ್ಲ ಅವ್ರ ಬಗ್ಗೆ ನಾ ಚಿಂತೆ ಮಾಡಂಗಿಲ್ಲ. ಬಹಳ ಸರಳ ಈ ಧರ್ಮ. ಯಾರು ನನ್ನ ಬಗ್ಗೆ ಚಿಂತೆ ಮಾಡಂಗಿಲ್ಲಲ್ಲ ಅವರ ಚಿಂತೆ ನಾ ಮಾಡಂಗಿಲ್ಲ. ಯಾರು ನನ್ನ ಬಗ್ಗೆ ಚಿಂತೆ ಮಾಡ್ತಾರಲ್ಲ ಅವರ ಚಿಂತೆ ಹೊತ್ತು ಉದಯ ಆಗುವ ಮುನ್ನ ಪ್ರಾರಂಭ ಆತಪ್ಪ ಅಂದ್ರೆ, ಹೊತ್ತು ಮುಳುಗುವಾಗ ರಾತ್ರಿನೂ ಸಹಿತ ನಾನು ಅವರ ಚಿಂತೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ದೇವರು ನಮಗೆ ಆನೆ ಮಾಡಿ ಹೇಳುತ್ತದೆ. ಇವತ್ತಿನ ಸ್ವಲ್ಪ ಚಿಂತೆ ಚಾಲೋ ಮಾಡ್ರಿ, ಬಂದ ಆಗ್ಲೆಲ್ಲ ಕೇಳ್ರಿ, ಚಲೋ ಆಗತ್ತೆ ನಿಮಗೆ. ಕೇಳಿ ದೇವ್ರ ನೀ ಆರಾಮಿದ್ರೆ ನಾವು ಆರಾಮಿದ್ದಂಗೆ ಇರ್ತೀವಿ. ಅವ್ನು ದೇವ್ರು ಖುಷಿಯಾಗಿ ಕೊಡ್ತಾನೆ. ಇದರಿ ಇದಕ್ಕೆ ಪ್ರೀತಿ ಅಂತ ಕರೀತಾರೆ. ಯಾರಾದ್ರೂ ಎದುರಿಗೆ ಸಿಕ್ಕಾಗ ಕೇಳ್ತೀರಿ ಆರಾಮದರಿಲ್ಲೋ, ಮತ್ತೆ ನಾವು ಆರಾಮ ಇರ್ಲಿಕ್ಕೆ ದವಾಖಾನೆಗೆ ಇರ್ತದೆ, ನಿಮ್ಮ ಮುಂದೆ ಇರ್ತದೆ ಅವ, ಹೌದಲ್ರಪ್ಪ? ದವಾಖಾನೆಯಾಗಿರ್ಬೇಕಾಗತ್ತೆ ಅವಂಗ. ನಾವು ಆರಾಮದ ನೀವು ಹೆಂಗದಿರ ಅವ್ನು ಕೇಳ್ತಾನೆ, ಮುಂದೆ ನಾವು ಆರಾಮದೀವಿ ನೀವು ಆರಾಮ. ಮಂದಿ ಸಿಕ್ಕವ್ರು 2 ದಿವಸ ಸಿಗ್ಲಿಕ್ಕಂದ್ರೆ ಆರಾಮದಿರೋ ಇಲ್ಲೋ ಅಂತ ಕೇಳ್ತೀವಿ. ಭಗವಂತನನ್ನ ಯಾಕೆ ಕೇಳೋದಿಲ್ಲ ಅನ್ನತಕ್ಕಂಥ ವಿಚಾರ ನಮ್ಮಲ್ಲಿ ಬರಬೇಕು. ಹಾಗಾದ್ರೆ ಭಗವಂತನನ್ನು ಏನು ಕೇಳಬೇಕು? ಬಸವಣ್ಣವ್ರು ಹೇಳಿದ್ರೆ ಭಕ್ತಿ, ಆ ಬಡವನ ಆಗಿಬಿಟ್ಟನೆ ಅನ್ನತಕ್ಕಂಥ ಮಾತನ್ನು ಅಣ್ಣನವರು ಹೇಳಿದರು. ಒಂದು ಊರಾಗ ಒಂದು ಗುಡಿಸಲಿತ್ತತ್ರಿ. ಆ ಊರಿಗೆ ಕಳತನ ಮಾಡಕ್ ಬಂದಿದ್ದತ್ತೊಬ್ಬ. ತಮ್ಮ ಎದಕ್ ಬಂದಿದ್ದ? ಬಡತನ ತುಡುಗು ಮಾಡಾಕತ್ತು. ಶಾಣೆ ಬಹಳ ಶಾಣೆ, ಒಂದಕ್ಕಿಂತ ಒಂದು ರತ್ನ. ತುಡುಗು ಮಾಡಾಕತ್ ನೋಡ್ರಿ. ನಾ ಕಳತನ ಅಂದಿನ ತುಡುಗು ಮಾಡಾಕತ್ತ, ಶಬ್ದ ಎಷ್ಟು ಚಂದ ಬಳಸ್ತಾರಂತ. ತುಡುಗು ಮಾಡಕ್ ಬಂದಿದ್ದವ. ಈಗ ತುಡುಗು ಮಾಡಕ್ ಬಂದಿದ್ದ ಅಂದ ಬಳಿಕ ಅವ್ನು ನೋಡಿದ ಎಲ್ಲ ಕಡೆ ಒಂದು ಕಳ್ಳದೊಂದು ನೇಮ ಇತ್ತತ್ರಿ ಒಂದು. ಇವತ್ತು ತುಡುಗು ಮಾಡಕ್ ಬಂದೇನಂದ್ರೆ ಏನಾರ ಒಂದು ತಗೊಂಡು ಹೋಗಬೇಕಂತ ಹೇಳಿ ಊರಾಗೆಲ್ಲ ನೋಡಿದ, ಏನೂ ಸಿಗ್ಲಿಲ್ಲ ಅವಂಗ. ಎಲ್ಲರೂ ಮನೆಯಾಗಿದ್ರು. ಅವ ಅಂದ ಇನ್ನು ಹೆಂಗಾರ ತುಡುಗು ಮಾಡಬೇಕು ಅಂತೇಳಿ ಊರು ಹೊರಗೆ ಬಂದ. ಒಂದು ಗುಡಿಸಲಾಗಿ ಗಂಡ ಹೆಂಡತಿ ಮಕ್ಕಳು ಹೊರಗೆ ಮಕ್ಕೊಂಡಾರ. ಬ್ಯಾಸಿಗೆ ಸಮಯ, ಕೆಟ್ಟ ನಿದ್ದೆ ಹೊಡ್ಯಾಕತ್ತ, ಕೊಡ್ರ ಅಂತ ಹೇಳಿ ಅವೇನು ಮಾಡಿದ್ರಿ, ಇದ ಕರೆ ಸಮಯ, ಕರೆಕ್ಟ್ ಸಮಯ. ಏನು ಮಾಡಬೇಕು, ಈ ಗುಡಿಸಲಾಗ ಹೋಗಿ ಕಳ್ಳತನ ಮಾಡಬೇಕು ಅಂತ ಹೇಳಿ ತಾ ಹೊಚ್ಕೊಂಡು ಬಂದಿರತಕ್ಕಂಥ ಕಂಬಳಿಯನ್ನ ಏನು ಮಾಡಿದಪ್ಪ ಅಂದ್ರೆ, ಗುಡಿಸಲು ಹೊರಗಿಟ್ಟು ತುಡುಗು ಮಾಡಕ್ಕೆ ಒಳಗೆ ಹೋದ. ಎದಕ್ಕೆ ಹೋದ? ತುಡುಗು ಮಾಡಕ್ಕೆ ಸಣ್ಣ ಸಣ್ಣ ಹೆಜ್ಜೆ. ಒಳಗ ನೋಡಿದ, ಅಬ್ಬಬ್ಬಬ್ಬಬ್ಬಬ್ಬ ಅತ್ತಂತೀರಿ, ಏನೂ ಇದ್ದಿದ್ದಿಲ್ಲ ಅಲ್ಲಿ, ಏನೂ ಇದ್ದಿದ್ದಿಲ್ಲ. ಬೋಗಾಣಿ ತೆಗೆದು ಒಂದಿಟ್ಟು ಅನ್ನರ ಸಿಕ್ಕಿತ್ತು, ಅದನ್ನ ತಿಂದು ಹೋಗ್ಬೇಕಂತ ಬೋಗಾನ್ಯಾಗ ನೋಡ್ತಾನ. ತಣ್ಣೀರು ಹಾಕಿಟ್ಟಿದ್ಲ ಪುಣ್ಯಾತ್ಗಿತ್ತಿ. ಹುಡುಕಿದ ಬೋಗಾನಿ ಒಳಗೇನಿಲ್ಲ, ಚೀಲದೊಳಗೇನಿಲ್ಲ. ಗಂಟು ಬಿಚ್ಚಿದ, ಅರಿವೇರಿ ಒಯ್ಬೇಕಂತ ನೋಡಿದ. ಒಂದೊಂದು ಅರಿವಿ 2 ಮಾರು ಹರಿದಿದ್ದು ಅವು. ಇವನೇನು ಮಾಡೋದು, ತಗೊಂಡೋಗಿ ಸುಟ್ಟೋದು. ಹಂಗೆ ಮಾಡಿ ಏನೂ ಸಿಗ್ಲಿಲ್ಲ. ಇವತ್ತು ನಮ್ಮ ಜೀವನನೇ ಹಾಳಾಯಿತು ಅಂತ ಹೇಳಿ, ಇವತ್ತಿನ ಕೆಲಸವೇ ಹಾಳಾಯಿತು ಅಂತ ಹೇಳಿ ಏನು ಮಾಡಿದ್ರೆ ನಮ್ಮ ಹೋಗ್ಬಿಡ್ರಿ ಆ ಮನೆಯಿಂದ ವಾಪಸ್ ಬಂದು ಹೊರಗೆ ನೋಡ್ತಾನ. ಏನಾಗಿತ್ತು? ಏನು ಕಂಬಳಿ ಮುಸುಕ್ ಹಾಕೊಂಡದ್ ಕೆಳಗಿಟ್ಟಿದ್ದಲ್ರಿ, ಆ ಹೆಣ್ಮಗಳು ತಗೊಂಡು ಮೈ ಮೇಲೆ ಹೊಚ್ಕೊಂಡಿದ್ದಳು. ಏನಾಗಿತ್ತವ? ಕಂಬಳಿ ತಗೊಂಡು ಹೊಚ್ಕೊಂಡಿದ್ಲಕ್ಕಿ. ಕಂಬಳಿ ತಗೊಂಡು ಹೊಚ್ಕೊಂಡಿದ್ಲಿ. ಅವ್ವ ಕೇಳಬೇಡ್ರಿ, ಮುಂದೆ ನೋಡ್ತಾನ, ಹಿಡಿದ್ರ ಬೀಳ್ತಾವ ಬುಡುಗಿ, ಬಿಡ್ತಾರ. ಹಿಡಿದ್ರೆ ಎಚ್ಚರ ಅಂದ್ರೆ ಯಾರು ಕೇಳ್ತಾರ? ಕಳ್ಳ ಬಂದ್ರೆ ಬಿಡ್ತಾರ ಏನು? ಬಿಡ್ತಾರ. ಒಂದ ಇನ್ನು ಹೆಂಗೆ ಮಾಡೋದು? ತಗೊಳಕ್ ಹೋಗ್ತೀಯ ಒಂದು ಸಂಕಟ, ಇದ್ದದ್ದು ಕಳ್ಕೊಂಡು ಬನ್ನಿ ಎಲ್ಲ ನನ್ನ ಹೆಂಡ್ತಿ ಮನೆಯಾಗಿಂದು ಹೊರಗೆ ಹಾಕ್ತಾಳು. ಇನ್ನೇನು ಮಾಡಬೇಕು?
ಇನ್ನೇನು ಮಾಡಬೇಕು ಅಂತೇಳಿ ವಿಚಾರ ಮಾಡಿದ ಅವ ಇವತ್ತು ಸಿಗ್ಲಿಕ್ಕೆ ಅವ್ರು ನಾಳೆ ನನ್ನ ಕಂಬಳ ಸಿಕ್ಕಿತ್ತು ಅಂತೇಳಿ ಅದನ್ನು ತುಡುಗು ಮಾಡಬೇಕು ಅಂತೇಳಿ ವಿಚಾರ ಮಾಡಿದ. ಅವಾಗ ಹೆಣ್ಮಗಳು ಎಚ್ಚರಾಗಿ ಅಂದಳು, ಅಣ್ಣ ಇವತ್ತು ಬರಾಗ ಹೊಚ್ಕೊಳಕ್ ತಂದಿ, ಮುಂದಿನ ಸರ್ತಿ ಬರಾಗ ಹಾಸ್ಕೊಳಕ್ ಒಂದು ತಗೊಂಡು ಬಾ ಅಂದಳಕ್ಕೆ. ಏನಂದ್ಲೇವ, ಇವತ್ತು ಹೊಚ್ಕೊಳಕ್ ಒಂದು ತಗೊಂಡು ಬಂದೆ, ಇನ್ನು ಮುಂದೆ ಬರ್ತಿಲ್ಲ ಹಾಸ್ಕೊಳಕ್ ಒಂದು ತಗೊಂಡು ಬಾ, ನೀವು ಒಳಗೆ ಹೋಗೋಣ ಹಾಸ್ಕೊ ಮಕ್ಕೋತೀವಿ. ಹೆಂಗಿರುತ್ತೆ, ಇದಕ್ಕೆ ಬರ್ತಾನ ಅಂತ ಕರೀತಾರೆ. ಅಲ್ಲ, ಮನುಷ್ಯ ತಿಳ್ಕೋಬೇಕು. ಅದಕ್ಕಾಗಿ ಅಣ್ಣನವರು ಹೇಳ್ತಾ ಇದ್ದಾರೆ, ಒಡೆಯಂಗೊಡಲ ತೋರಿ ಎಣ್ಣ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ. ಕೇಳಬೇಕು ಭಗವಂತನನ್ನ. ಕೇಳುವ ಭಾವದೊಳಗೆ ನಮಗೇನಿರಬಾರ್ದು, ಅಂಜಿಕೆ ಇರಬಾರ್ದು. ಹೌದೇವ, ಕೇಳುವಾಗ ಯಾಕೆ ಅಂಜಿಕೆ ಬೇಕು? ಹೌದಿಲ್ಲ, ಕೇಳುವಾಗ ಸ್ಪಷ್ಟವಾಗಿ ಕೇಳಿ ಬಿಡಬೇಕು. ಕುಡುದು ಬಿಡುವುದು ಅವನ ಕಡೆ. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತೀರ ನೀವು? ಬಹಳಷ್ಟು ಮಂದಿ ಹೋಗ್ತಾರೆ, ನಮ್ಮ ಕಡೆ ಎಲ್ಲ. ಶ್ರೀಶೈಲಕ್ಕೂ ನೋಡಿರಲ್ಲ, ಶ್ರೀಶೈಲ ಹೋಗಿರಲ್ಲ, ನೀವು ಹೋಗಿರಲ್ಲ ತಮ್ಮ, ಮುಂದೆ ಹೋಗಕ್ಕಿರಿ. ಶ್ರೀಶೈಲ ಪಾದಯಾತ್ರೆ ನಡೆದಿತ್ತೇವ. ಸುಲ್ತಾನ್ಪುರ ಅನ್ನೋ ಊರಕ್ಕೆ ಒಂದು 4 ಮಂದಿ ಶ್ರೀಶೈಲ ಪಾದಯಾತ್ರೆ ಹೋಗಕ್ಕೆ ಬಂದಾರ. ಎಲ್ಲರೂ ತಯಾರಾಗಿ ನಿಂತು ಕಟ್ಟಿಗೆ ಮಾತಾಡ್ಕೋತ ಕುಂತಾರ. ಇವತ್ತು ನಾವು ಸುಲ್ತಾನ್ಪುರದೊಳಗದೀವಿ, ನಾಳೆ ನಾವು ಜಮಖಂಡಿಗೆ ಹೋಗ್ತೀವಿ, ಅಲ್ಲಿಂದ ಗದ್ದನಕೆರೆ ಕ್ರಾಸು, ಅಲ್ಲಿಂದ ಮುಂದೆ ಹೋಗಿ ನಾವು ಒಳಗಿಂದ ಹಾಸಿ ಇಲ್ಕಲ್ಲ, ಆ ಕಡೆ ಮುಂದೆ ಹಾಸಿ ಏನು ಮಾಡೋದು, ಹೋಗೋಣ ಶ್ರೀಶೈಲಕ್ಕ ಅಂತ ಹೇಳಿ ಮಾತಾಡ್ಕೊಂತ ಕೂತಾರ. ಇವರು ಮಾತಾಡೋದು ಒಬ್ಬ ಕುಡ್ಡ ಕದ್ದು ನಿಂತು ಕೇಳಿಸ್ಕೊಂಡಂತ್ರಿ. ಯಾರ್ಯವ? ಕುಡ್ಡ, ಕುರುಡ, ಕಣ್ಣಿಲ್ಲದೆ ಇರವ ಕುರುಡ. ಯಾವನಿಗೆ ಕಣ್ಣಿದ್ದಿದ್ದಿಲ್ಲ ಅವ ಈ ಮಾತುಗಳನ್ನೆಲ್ಲವನ್ನ ಕೇಳಿಸ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ, ಮನೆಗೆ ಓಡಿ ಓಡಿ ಬರ್ತಾನೆ. ಕೈ ಒಳಗೊಂದು ಬಡಿಗೆಯನ್ನು ಹಿಡ್ಕೊಂಡು ಅಲ್ಲೊಂದು ಗಾಡಿಗೆ ಹಾದು ಇಲ್ಲೊಂದು ಗಾಡಿಗೆ ಹಾದು ತಲೆಗೆ ಗಾಯ ಮಾಡಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ತಾಯಿ ಇರ್ತಾಳೆ, ವಯಸ್ಸಾಗಿರೋ ತಾಯಿ, ಮಾಸಿರೋ ಮುಖ, ಹರಿದಿರೋ ಸೀರೆ. ತಾಯಿಯನ್ನ ನೋಡ್ತಾನೆ. ಯವ್ವಾ ಅಂದ. ಯವ್ವಾ ಅಂದ್ರಪ್ಲೆ ಮಗನನ್ನ ಧ್ವನಿಯನ್ನ ಕೇಳಿರೋ ತಾಯಿ ಹೊರಗೆ ಬಂದು ನೋಡ್ತಾಳೆ. ಏನಪ್ಪ, ಏನು ಮಗನಿ ಅಂತಂದಳು. ಯವ್ವ, ನಾವೊಂದು ಕೇಳ್ತೀನಿ ಇಲ್ಲ ಅನಬೇಡ. ಏನು ಕೇಳಕತ್ತಾನ? ನಾವೊಂದು ಕೇಳ್ತೀನಿ ಇಲ್ಲ ಅನಬೇಡ. ಇವ ಏನು ಬೇಕು ಕೇಳು ಮಗನೇ, ಏನು ಬೇಕು ಕೇಳು ಅಂದಾಗ ತಾಯಿಗೆ ಮಗ ಕೇಳ್ತಾನ. ತಾಯಿ ಎಲ್ಲಿದೆಯವ, ಎಲ್ಲಿದಿ? ಇಲ್ಲದನ್ ಬನ್ನಿ ಅಂತೇಳಿ ತಾಯಿ ಕೈ ಹಿಡಿತಾನ. ಯೋ ನಾವೊಂದು ಸ್ವಲ್ಪ ಶ್ರೀಶೈಲಕ್ಕೆ ಹೋಗ್ಬೇಕಂತ ಮಾಡೀನಿ, ನನಗೆ ಕಳಿಸ್ಕೊಡ್ತೀಯನಿವ್ವ ಅಂದ. ಏನ್ರಿ ತಾಯಿ ಅಂದ್ರೆ, ಕಣ್ಣಿಲ್ಲದಿರುವ ಅಜನ್ಮ ಕುರುಡ ಏನಂತ ಕೇಳಾಕತ್ತಾನಂದ್ರ, ಶ್ರೀಶೈಲಕ್ಕೆ ಹೋಗ್ಬೇಕವ್ವ, ನನ್ನನ್ನು ಶ್ರೀಶೈಲಕ್ಕೆ ಕಳಿಸ್ಕೊಡು ಅಂತ ಕೇಳಿದ್ರೆ ತಾಯಿ ಹೇಳ್ತಾಳೆ, ಬಲಾರೇ ಬಲ ಮಗನೇ, ಈ ಜಗತ್ತಿನೊಳಗ ಭಗವಂತ ಕಣ್ಣು ಕೊಟ್ಟಾನ. ಈ ಜಗತ್ತಿನೊಳಗ ಮಂದಿಗೆ ಪರಿಪೂರ್ಣವಾಗಿ ಕಾಲು ಕೊಟ್ಟಾನ, ಕೈ ಕೊಟ್ಟಾನ, ಮಾತನಾಡ್ಲಿಕ್ಕೆ ಬಾಯಿ ಕೊಟ್ಟಾನ. ಅಂಥವರೇ ದೇವರ ದರ್ಶನಕ್ಕೆ ಹೋಗಬೇಕಾದ್ರ, ಅಂಥವರೇ ಪುರಾಣ ಪ್ರವಚನ ಕೇಳಕ್ ಹೋಗಬೇಕಾದ್ರ ಹಿಂದ ಮುಂದೆ ಹೆಜ್ಜೆ ಇಡ್ತಾ ಇರ್ತಮ್ಮ. ನಿನ್ನಂತ ಕಣ್ಣಿಲ್ಲದವ ಶ್ರೀಶೈಲಕ್ಕೆ ಹೋಗ್ತಿ ಅಂದ್ರ ಬ್ಯಾಡ ಅಂದ್ರ ನಾನು ನರಕಕ್ಕೆ ಹೋಗಿನಪ್ಪ, ನೀ ಶ್ರೀಶೈಲಕ್ಕೆ ಹೋಗು ಅಂತೇಳಿ ತಾಯಿ ಆಶೀರ್ವಾದ ಮಾಡ್ತಾಳೆ. ಇಟ್ಟು ಆಶೀರ್ವಾದ ಮಾಡಿರೋ ತಾಯಿ ಕೇಳ್ತಾಳೆ, ಹೆಂಗೆ ಹೋಗ್ತಿತ್ತಮ್ಮ, ಹೆಂಗೆ ಹೋಗ್ತಿ? ಹೋಗೋದು ಬೇಕಲ್ಲ, ಮತ್ತೆ ಕರ್ಕೊಂಡು ಹೋಗೋರು ಬೇಕಲ್ಲ. ಕಣ್ಣಿದ್ದವ್ರು ಹೆಂಗ ಹೋಗ್ತಾರೆ? ಇವ್ ನಡ್ಕೋತ ಹೋಗ್ಬೇಕಾಗಿತ್ತು. ಬಸ್ಸಿನಾಗೂ ಅಲ್ಲ, ರೈಲ್ವೆದಾಗೂ ಅಲ್ಲ, ವಿಮಾನದಾಗೂ ಅಲ್ಲ, ನಡೆದುಕೊಂಡು ಶ್ರೀಶೈಲಕ್ಕೆ ಹೋಗ್ಬೇಕಾಗಿತ್ತು. ಮಗನಿಗೆ ತಾಯಿ ಕೇಳ್ತಾಳೆ, ಇಲ್ಲವ 4 ಮಂದಿ ಹೊಂಟಾರ, ಅವ್ರ ಕೈಕಾಲು ಮುಗಿತೀನಿ, ಅವ್ರು ನನ್ನ ಕರ್ಕೊಂಡು ಹೋಗ್ತಾರ. ಇಷ್ಟು ಕೇಳಿದ ತಡ ತಾಯಿಗೆ ಖುಷಿ ಆಯ್ತು. ಮಗ ಬಡಿಯಪ್ಪ ನಿಂದ್ರು ಅಂತ ಹೇಳಿ ಮತ್ತೊಬ್ಬರ ಮನೆಗೆ ಹೋಗಿ ಒಂದು 4 ಕಟಕ ರೊಟ್ಟಿ, ಅದ್ರ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ, ಅದ್ರ ಮ್ಯಾಲ ಒಂದು ಸ್ವಲ್ಪ ಖಾರ ಹಾಕಿ ತಿರುವಿ ಏನು ಮಾಡಿತ್ತಪ್ಪ ಅಂದ್ರೆ ತಾಯಿ ಒಂದು ಬುತ್ತಿ ಕಟ್ಟಿ ಮಗನ ಕೈ ಒಳಗೆ ಕೊಟ್ಟು, ತಮ್ಮ ತಮ್ಮ ಹೋಗಿ ಬಾ ಶ್ರೀಶೈಲ. ಅವ ನಿನ್ನ ಪಾದ ಇಲ್ಲದವ ತೋರಿಸು. ಕೈ ಹಿಡಿದು ಪಾದ ಕೊಟ್ಟಲು ತಾಯಿ. ಪಾದ ನಮಸ್ಕಾರ ಮಾಡಿದ. ಯಾರ ಪಾದಕ್ಕೆವ? ತಾಯಿ ಪಾದಕ್ಕೆ. ನೀವೆಷ್ಟು ಮಂದಿ ನಮಸ್ಕಾರ ಮಾಡ್ತೀರಪ್ಪ? ಕೆಂಪಂಗ್ಯವ, ನೀವೆಷ್ಟು ಮಂದಿ ನಮಸ್ಕಾರ ಮಾಡ್ತೀರಿ ತಾಯಿ ಪಾದಕ್ಕೆ? ಮಾಡ್ತೀರ ನಮಸ್ಕಾರ? ಮಾಡ್ತೀರಿ? ಇಲ್ಲ, ಹ್ಞೂ ಇಲ್ಲ ಹೇಳ್ರಿ. ಹಿಂದೆ ತಂಗಿ ಒಬ್ಬಕ್ಕೆ ಹ್ಞೂ ನಾಕತ್ತಾಳ, ಮುಂದಿದ್ದವರು
ಎಲ್ಲಿ ತಾಯಿ ರೀ ಅದಕ್ಕೆ ನಮಸ್ಕಾರ ಅರ್ವಿ ಕೊಡ್ಸಂಗಿಲ್ಲ, ಪ್ಯಾಂಟ್ ಕೊಡ್ಸಂಗಿಲ್ಲ. ನೆನಪಿಟ್ಕೊಳ್ರಿ, ನೀವು ನಿಮ್ಮ ಮೈ ಮೇಲೆ ಹಾಕಿರತಕ್ಕಂತಹ ಅರಬಿಯನ್ನು ನೋಡಿ ತಂದೆ ತಾಯಿಗಳನ್ನು ಪ್ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಮಕ್ಕಳಿರ, ನಿಮಗೇನು ಕೇಳ್ಕೊಳ್ತೀನಂದ್ರೆ, ನಾನು ಸಣ್ಣವರಿದ್ದೀರಿನ್ನು, ನಿಮ್ಮ ಮೈ ಮೇಲಿರ್ತಕ್ಕಂಥ ಅರಬಿಯನ್ನು ನೋಡಿ ತಂದೆ ತಾಯಿಗಳನ್ನು ಪ್ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕನ್ನಡಿ ಒಳಗೆ ಹೋಗ್ರಿ, ಮನೆಗೆ ಹೋಗ್ರಿ, ಕನ್ನಡಿ ಒಳಗೆ ಮುಖ ನೋಡ್ರಿ, ಮುಖ ನೋಡಿ ಆ ಕನ್ನಡಿ ಒಳಗಿರುವ ಬಿಂಬವನ್ನು ನೋಡಿ ಒಮ್ಮೆ ಖುಷಿ ಪಡ್ರಿ. ಇಂಥ ಸುಂದರವಾಗಿರುವ ರೂಪವನ್ನು ಕೊಟ್ಟಿರತಕ್ಕಂತಹ ಆ ತಂದೆ ತಾಯಿಗಳ ಋಣವನ್ನು ಹೆಂಗೆ ತೀರಿಸಲಿ ಅಂತ ಹೇಳಿ ವಿಚಾರ ಮಾಡ್ರಿ. ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ರಿ. ಮಾಡ್ತೀರಿ ನಾಳೆಯಿಂದ? ಹ್ಞೂ ರೀ ಎಷ್ಟು ಮಂದಿ ಮಾಡ್ತೀರಿ? ಕೈ ಎತ್ತಿರ ಮ್ಯಾಲ ಅವ ಮತ್ತೊಬ್ಬ ಕೈ ಎತ್ತಿರೋ ತಾಕತ್ತಾನ ನಾವು ಮಾಡಿ. ಯಾಕಂದ್ರೆ ಅದೊಂದು ಪರಿಪಾಠ ನಮ್ಮಲ್ಲಿ ಬೆಳಿಬೇಕು. ಬೆಳೆದ್ರೆ ಬಹಳ ಉತ್ತಮ. ಕುಡ್ಡ ಏನು ಮಾಡಿದವ? ಮುತ್ಯಾನು ಕೈ ಎತ್ತೇನು? ಓಂ ನಮಃ ಶಿವಾಯ. ಕುಡ್ಡ ಏನು ಮಾಡಿದ? ಯಾರು ನಮಸ್ಕಾರ ಮಾಡಿದ? ತಾಯಿಗೆ ನಮಸ್ಕಾರ ಮಾಡಿದ. ಕೇಳ್ರಿ, ಹಿಂಗ ಕೇಳ್ರಿ. ತಾಯಿಗೆ ನಮಸ್ಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ಶ್ರೀಶೈಲ ಪಾದಯಾತ್ರೆಗೆ ನಡೆದ. 4 ಜನರ ಹತ್ತಕ್ಕೆ ಬಂದು ಕೇಳಿದ, ಅಣ್ಣ ನನ್ನೂ ಕರ್ಕೊಂಡು ಹೋಗ್ರಿ. ಅಲ್ಲೋ ತಮ್ಮ, ನಿನ್ನ ಕಣ್ಣ ಕಾಣಂಗಿಲ್ಲತ್ತಿ ಹೆಂಗೆ ಬರ್ತಿ? ನೀವು ಸುಮ್ಮ ಒಂದು ನನ್ನ ಕೈಯಾಗ ಬಡಿಗೆ ಹಿಡ್ಕೊಂಡು ನಡ್ರಿ, ನೀವು ನಾ ಬೆನ್ನು ಹತ್ತಿನಂದ. ಆತ್ ನಡ್ರಿ ಹೋಗೋನು. ಮಲ್ಲಯ್ಯ ಮಲ್ಲಯ್ಯ ಗೇ ಅಂತ ನಡೆದ ಬಿಟ್ರು. ಒಗೆ ಒಗೆ, ಅದು ಗೇ ಅಲ್ಲದ ಉಗೆ ಉಗೆ ಅಂತ ಹೇಳಿ ನಾವು ಅದನ್ನು ಗೇ ಮಾಡಿಬಿಟ್ಟಿವಿ. ಉಘೆ ಉಘೆ ಏನ್ರಿ ಅದು? ಉಗೆ ಉಗೆ. ಈಗ ಹೆಂಗೆ ಎಲ್ಲಮ್ಮ ತಾಯಿಗೆ ಉದ ಅಂತಿರಲ್ಲ ನೀವು, ಹಂಗೆ ಉಘೆ ಉಗೆ ಅದು ಜೈ ಜೈ ಅಂದಾಗ ನಡೆದ್ರ ಮಲ್ಲಯ್ಯ ಶ್ರೀಶೈಲ ಪಾದಯಾತ್ರೆ. ಅವನು ಕಟಕ ರೊಟ್ಟಿ ತಿನ್ನೋದು, ಮಂದಿ ಯಾರು ಕೊಟ್ಟರೆ ತಿನ್ನೋದು, ಕೈಯಾಗ ಒಂದು ಬಡಿಗೆ ಹಿಡಿದಿದ್ರು, ನಡ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಓಂ ನಮಃ ಶಿವಾಯ ಮಲ್ಲಯ್ಯ ನಡೀತು ಪಾದಯಾತ್ರೆ. ಹಿಂಗೆ ಪಾದಯಾತ್ರೆ ಮಾಡಿದ್ರು. ಅದ್ಭುತವಾಗಿರುವ ಪಾದಯಾತ್ರೆ ನಡೆದಿತ್ತವ. ಪರಿಪೂರ್ಣವಾಗಿರುವ ಪಾದಯಾತ್ರೆಯನ್ನ ಮಾಡಿರತಕ್ಕಂಥ ಹುಡುಗ ಇನ್ನು 2 ದಿವಸಕ್ಕೆ ಶ್ರೀಶೈಲಕ್ಕೆ ಹೋಗೋರಿದ್ರು. ಅವಂಗ ನಿದ್ದೆ ಬರಲಿಲ್ಲ. ಅವಂಗ ಹೆಂಗ ಚಿಂತಿ, ಮಲ್ಲಯ್ಯ ಹೆಂಗಿರ್ತಾನು, ಮಲ್ಲಯ್ಯಗೆ ಕೈ ಕಾಲು ಇರ್ತಾವೇನು. ಭಕ್ತಿ ಬಹಳ ದೊಡ್ಡದೇವು, ಭಕ್ತಿ ಬಹಳ ದೊಡ್ಡದು. ಒಮ್ಮೊಮ್ಮೆ ನಾ ಮರ್ತು ನನ್ನ ಕಣ್ಣೊಳಗೆ ನೀರು ಬಂದ್ಬಿಡ್ತಾವೆ. ಯಾಕಂದ್ರೆ ಭಕ್ತಿಗೆ ಇದನ್ನು ಕಟ್ಟಕ್ಕಾಗಂಗಿಲ್ಲ, ಬೆಲೆ ಕಟ್ಟಕ್ಕಾಗಂಗಿಲ್ಲ. ಭಕ್ತಿ ಬಹಳ ದೊಡ್ಡದು. ಅವಂದ ಮಲ್ಲಯ್ಯ ಹೆಂಗಿರ್ತಾನು, ಮಲ್ಲಯ್ಯ ಹೋದ್ರಪ್ಲೆ ನನ್ನ ಮಾತಾಡಿಸ್ತಾನು ಇಲ್ಲೋ. ಎಷ್ಟು ಪ್ರೀತಿ, ಎಷ್ಟು ಪ್ರೀತಿ. ಮಲ್ಲಯ್ಯನ ದರ್ಶನ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡಿರ್ತಕ್ಕಂಥ ಹುಡುಗನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ನಿದ್ದೆ ಬರದಿರ್ತಕ್ಕಂಥ ಕಾಲದೊಳಗೆ ಹುಡುಗ ವಿಚಾರ ಮಾಡ್ತಾನೆ. ಏನಂತ ವಿಚಾರ ಮಾಡ್ತಾನಿವ? ಇನ್ನು ಸುಮ್ಮ ಯಾಕೆ ಹಂಗ ಕಣ್ಣು ತಕ್ಕೊಂಡು ಮಕ್ಕಳದು, ಸ್ವಲ್ಪ ಮಲ್ಲಯ್ಯನ ಧ್ಯಾನ ಮಾಡೋನು ಅಂದವ. ಏನು ಮಲ್ಲಯ್ಯನ ಧ್ಯಾನ ಮಾಡೋನು? ಮಲ್ಲಯ್ಯನ ಹಾಡೋನು ಅಂದವ. ಸ್ವಲ್ಪ ಸಾಹಿತ್ಯ ಅಡ್ಡ ಸಂಗೀತ ಬರ್ತಿತ್ತು, ಹಾಡಕ್ಕೆ ಚಾಲೋ ಮಾಡಿದ. ಮಲ್ಲಯ್ಯ ಮಲ್ಲಯ್ಯ ಶಿರಿಗಿರಿ ಮಲ್ಲಯ್ಯನ ನೋಡುನು ಬನ್ನಿ, ಎಲ್ಲಾ ದೇವರಿಗೂ ಒಡೆಯ ಬಲ್ಲಿದನು ಚನ್ನ ಮಲ್ಲ, ಅನ್ನದಾನಿಗೋಳ ಮಲ್ಲ, ಪರ್ವತಗಿರಿಯ ಚನ್ನಮಲ್ಲ. ಹಾಡಕ್ ಚಾಲೋ ಮಾಡ. ಮಲ್ಲಯ್ಯ 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 ಮಲ್ಲಯ್ಯ. ಏನು ಹಾಡಕತ್ತ ರಾತ್ರಿ 3 ಗಂಟೆ ಸಮಯ ಕಾಡಿನೊಳಗೆ ಒಂದು ಬಂಡೆ ಮೇಲೆ ಕೂತ್ ಹಾಡಕತ್ತಾನ ಮಲ್ಲಯ್ಯ ಅಂತ ಹೇಳಿ. ಭಕ್ತರ ಭಕ್ತಿ ಪರಿಶುದ್ಧವಾಗಿದ್ರೆ ಭಗವಂತನಿಗೂ ರಾತ್ರಿ ನೀವು ಎಚ್ಚರ ಮಾಡ್ಬೋದು. ಮಲ್ಲಯ್ಯ ಮಲ್ಲಯ್ಯ ಹಾಡಕತ್ತಾನು ಕೈಲಾಸದೊಳಗೆ ಕುಂತು ಮಲ್ಲಯ್ಯ ಅಂದ. ಜಗತ್ತಿನೊಳಗೆ ಎಲ್ಲರೂ ಸಹಿತ ಕನಸಿನೊಳಗೆ ಐಷಾರಾಮಿ ಬಂಗಲಿಯನ್ನು ಕಟ್ಟಿದ್ದಾರೆ, ಕೈ ಒಳಗೆ ದುಡ್ಡನ್ನು ಎನಿಸ್ತಾ ಇದ್ದಾರೆ ಕನಸಿನೊಳಗೆ. ಇವ್ಯಾವಪ್ಪ ನನ್ನ ಹಾಡಕತ್ತಾನೋ ಅಂತೇಳಿ ಕಣ್ಣು ತೆಗೆದು ಆ ಶಿವ ಕೆಳಗೆ ನೋಡ್ತಾನಂತೆ. ನೋಡಿದಾಗ ಇವ ಹಾಡ್ತಿದ್ದ. ಹಾಡುವಾಗ ಪಾರ್ವತಿಗಂದ, ಈ ಕಲಿಯುಗದೊಳಗೆ ಇಟ್ಟು ಕೆಟ್ಟ ಜಗತ್ತಿನೊಳಗೆ ನನ್ನ ಭಕ್ತಿ ಮಾಡಾಕತ್ತಾನ ಅಂದ ಬಳಿಕ ಅವನಿಗೆ ಹೋಗಿ ದರ್ಶನ ಕೊಡ್ಲಿಕ್ಕಂದ್ರೆ ಬದುಕು ಬಂಗಾರ ಆಗಂಗಿಲ್ಲ, ಒಂದು ನಡಿ ಹೋಗೋಣ ಅಂತ ಹೇಳಿ ಶಿವ ಪಾರ್ವತಿಯರು ಇಬ್ಬರು ಎಲ್ಲಿ ಬಂದ್ರವಾ? ರಾತ್ರಿ 3 ಗಂಟೆ ಕಾಡಿಗೆ ಬಂದರು. ಕಾಡಿಗೆ ಬಂದು ಏನಾಗಿತ್ತೇವು? ಅವ ಹಾಡಾಕತ್ತಿದ್ದ ಮಲ್ಲಯ್ಯ 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 ಮಲ್ಲಿಕಾರ್ಜುನ.
ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವ ಪಾರ್ವತಿ ಬಂದರು. ಮೊದಲು ಪಾರ್ವತಿ ಅಂದ್ರೆ ನಾ ಮಾತಾಡಿಸ್ತೀನಪ್ಪ ನನ್ನ ಮಗನಂದ. ನೋಡ್ರಿ, ದೇವ್ರಿಗೆ ಮಗ ಆಗಿಬಿಟ್ಟ ಭಕ್ತಿ ಮಾಡೋದ್ರಿ. ಮಾತಾಡಿಸ್ಕೊಂಡ ಶಿವ, ಮಗನೇ, ನಿನ್ನ ಪವಿತ್ರವಾಗಿರುವ ಪ್ರಾರ್ಥನೆಗೆ ನಾವೆಲ್ಲರೂ ಸಹಿತ ಪ್ರಸನ್ನರಾಗಿದ್ದೇವೆ, ಕಣ್ಣು ತೆಗಿಯಪ್ಪ ಮಗನೇ ಅಂತಂದ್ರು. ಕಣ್ಣು ತೆಗಿ ಅಂದಾಗ ಅಂದ, ನೀವು ಯಾರು ಬಂದೀರಿ, ನೀವು ಯಾರು ಬಂದೀರಿ ಅಂತಂದಾಗ ಆ ಹೆಣ್ಣಿನ ಧ್ವನಿ ಬಂದಿತ್ತಲ್ಲ, ಆಕೆ ಹೇಳ್ತಾಳೆ, ತಮ್ಮ ಕಣ್ಣು ತೆಗಿ, ನಾವು ಯಾರಂತ ಗೊತ್ತಾಗತ್ತೆ ಅಂತಂದಾಗ ಆ ವ್ಯಕ್ತಿ ಕುರುಡ ಹೇಳ್ತಾನಂತೆ, ಇವ ನೀವ ಕಣ್ಣು ಕೊಟ್ಟಿದ್ದೀರಂದ್ರೆ ನಾ ಯಾಕೆ ಈ ರಾತ್ರಿ ಹೊತ್ತು ಹಾಡ್ತಿದ್ನಿ, ನೀವೆಂತ ಅವ್ವ ಅಪ್ಪ ಅಂದವ ಕುಡ್ಡ. ಹೌದಪ್ಪ, ನಮ್ಮ ಕಡೆ ತಪ್ಪಾಗ್ಯದ, ಈಗೇನು ಏನಿಲ್ಲ, ನೀ ಮುಂದೆ ಬಾ ಅಂದವ. ಯಾರಿಗೆ? ಪಾರ್ವತಿಗೆ. ಯವ್ವ ಪಾರ್ವತಿಗೆ ಮುಂದೆ ಬಾ ಅಂದಾಗ ಪಾರ್ವತಿ ಮುಂದೆ ಹೋದ್ಲು. ಪಾರ್ವತಿ ಬಲಗಾಲ ಹಿಡ್ದವ. ನಿನ್ನ ಜೋಡಿ ಯಾರು ಬಂದಾರು, ನಿನ್ನ ಜೋಡಿ ಯಾರು ಬಂದಾರು ಅಂತಂದಾಗ ನಿಮ್ಮಪ್ಪ ಶಿವ ಬಂದಾನು. ಎಲ್ಲಿದಾನವ? ಇಲ್ಲ, ನಾ ಇಲ್ಲದಿನ ಮಗನೇ, ಬಾ ನೀ ಮುಂದೆ ಬಾ. ಮುಂದೆ ಬರಾನ. ಮುಂದೆ ಬಂದ್ರಪ್ಲಿ ಏನು ಮಾಡಿದಪ್ಪ ಅಂದ್ರೆ ಶಿವನ ಎಡಗಾಲ ಹಿಡಿದು ಬಿಟ್ಟ. ಏನು ಬೇಕಪ್ಪ ಕೇಳು, ನಿನ್ನ ಪ್ರಾರ್ಥನೆ ಬಹಳ ದೊಡ್ಡದಪ್ಪ, ನಿನ್ನ ಭಕ್ತಿ ಬಹಳ ದೊಡ್ಡದು ಮಗನ, ಏನು ಬೇಕು ಕೇಳು ಅಂತಂದಾಗ ಶಿವ ಹೇಳ್ತಾನಂತೆ. ಶಿವನ ಮಾತನ್ನು ಕೇಳಿರ್ತಕ್ಕಂಥ ಆ ಕುರುಡ ವ್ಯಕ್ತಿ ಕೇಳ್ತಾನಂತೆ, ಏನಂತ ಕೇಳಲಿ, ಕೊಡುವುದು ನಿಮ್ಮ ಕಡೆ ಇದೆ ಅಂತಂದಾಗ, ಹೌದಲ್ಲ ಇವನಿಗೆ ಕಣ್ಣಿಲ್ಲ, ಮೊದಲು ಕಣ್ಣು ಕೊಡಬೇಕು ಅಂತಂದ್ರು. ಕಣ್ಣಿಲ್ಲಲ್ಲ ಇವ, ಮೊದಲು ಕಣ್ಣು ಕೊಡಬೇಕು ಅಂಥೇಳಿ ಶಿವ ಪಾರ್ವತಿಯರು ಆ ಮುಗ್ಧನಾಗಿರುವ ಹುಡುಗನ ತಲೆ ಮೇಲೆ ಕೈಯಾಡಿಸಿ, ಕಣ್ಣುಗಳು ಹೋಗಿದ್ವಲ್ಲ, ಯಾವ ಕಣ್ಣುಗಳು ಹೋಗಿದ್ದಕ್ಕಾಗಿ ಕಣ್ಣು ಕಾಣುತ್ತಿದ್ದಲ್ಲ, ಆ ಹುಡುಗನಿಗೆ ವರದ ರೂಪದೊಳಗೆ ಏನು ಕೊಟ್ರಪ್ಪ ಅಂದ್ರೆ ಶಿವ ಮತ್ತು ಪಾರ್ವತಿ ಇಂದ್ರಿಯಗಳೊಳಗೆ ಪ್ರಧಾನ ಇಂದ್ರಿಯವಾಗಿರತಕ್ಕಂಥ ಈ ಚಕ್ಷುಗಳನ್ನ ಅವನಿಗೆ ದಾನ ಮಾಡಿದ್ರು. ಆ ಕಣ್ಣುಗಳನ್ನು ಅವನಿಗೆ ಕೊಟ್ಟರು. ಕಣ್ಣುಗಳನ್ನು ಕೊಟ್ಟದ್ದಕ್ಕಾಗಿ ಅವನಿಗೆ ಬಹಳ ಖುಷಿ ಆಗಿಬಿಡ್ತು. ಯಾವ ಕಣ್ಣುಗಳಿಲ್ಲದಕ್ಕಾಗಿ ನಾ ಭಗವಂತನನ್ನು ಬೇಡಿದ್ನೆಲ್ಲ, ಭಗವಂತ ಆ ಕಣ್ಣುಗಳ ಕೊಟ್ಟೆಲ್ಲ. ಕಣ್ಣಾಗ ನೀರು ಬರಾಕತ್ತಾವ, ನೋಡಾಕತ್ತಾನ ಶಿವ ಪಾರ್ವತಿರನ್ನು. ಹಂಗ ನೀರು ಹರಿಯಾಕತ್ತಾವ. ಆಹಾ, ಜನ್ಮ ಸಾರ್ಥಕ ಆತ. ಯಾವ ಋಷಿಮನಿಗಳು ಹಿಮಾಲಯದೊಳಗೆ ಗಡ್ಡವನ್ನ ಬಿಟ್ಟು ಕೇಶಾಂಬರವನ್ನ ತೊಟ್ಟುಕೊಂಡು ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದಿವ್ಯವಾಗಿರುವ ತಪಸ್ಸನ್ನ ಆಚರಿಸಿ ಈ ಪರಮಾತ್ಮನೊಳಗಾಗಿ ಅನ್ನ ಆಹಾರ ನಿದ್ರೆಗಳನ್ನ ತ್ಯಾಗ ಮಾಡಿ ಸತಿಸುತರನ್ನ ತ್ಯಾಗ ಮಾಡಿ ಅನುಷ್ಠಾನ ಮಾಡಬೇಕಾದ ಕಾಲದೊಳಗೆ ನನ್ನಂತಹ ಬಡವನ ಪ್ರಾರ್ಥನೆಗೆ ಬಂದ್ರಲ್ಲ ನೀವು ಇಬ್ಬರು. ಆಹಾ, ಇದು ದೊಡ್ಡ ಭಾಗ್ಯ ಅಂತ ಹೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ. ಪಾದಕ್ಕೆ ನಮಸ್ಕಾರ ಮಾಡಿದ 5 ರಿಂದ 10 ನಿಮಿಷ ಆಗಿತ್ತೇವ. ಮುಂದೆ ಹೇಳ್ತಾನ, ಏನಂತ ಹೇಳ್ತಾನ, ನನಗೆ ಇನ್ನೊಂದು ವರ ಬೇಕು. ನೀವು ಕೇಳಬಹುದು, ಚಲೋಪಕಿ ಹೆಂತಿನ ಕೇಳಿರ್ಬೇಕು, ಇಲ್ಲ ಚಲೋಪಕಿ ಮನಿ ಕೇಳಿರ್ಬೇಕು. ವರ ಅಂದ್ರೆ ನಮ್ಮ ಹಂಗಿಲ್ಲ, ಹೌದಿಲ್ಲ? ಅದಕ್ಕೆ 16 ಸಾಂಬಾರು 8 ಮಂದಿ ಮಾಡ್ತೀರಿ ನೀವು. ಈ ಶ್ರಾವಣ ಬತ್ತಪ್ಪ ಅಂದ್ರೆ ಶುಕ್ರವಾರ ಒಂದು ಮಾಡ್ತಾರೆ. ಏನಪ್ಪ ಅದು? ವರಮಹಾಲಕ್ಷ್ಮಿ ವ್ರತ. ಯಾವ್ದದು? ಯಾವ ತಮ್ಮ? ಆಕಳ ಸಮ? ಯಾವ ವ್ರತ ಮಾಡ್ತಾರ? ಅವ್ರು ಹಿಂದಿನವ್ರನ್ನ ಕೇಳ್ರಿ, ಮುಂದಿನವ್ರು ನಮಗೇನು ಕೇಳ್ತಿರ್ತ. ನಾವು ಅನೇಕ ವ್ರತಗಳನ್ನು ಮಾಡ್ತೀವಿ, ಪೂಜೆಗಳನ್ನು ಮಾಡ್ತೀವಿ. ಯಾಕೆ? ಚೆನ್ನಾಗಿರಬೇಕು, ಆರಾಮಾಗಿರಬೇಕು. ಇನ್ನೊಂದು ವರ ಬೇಕು. ಶಿವ ಪಾರ್ವತಿಯರಂದ್ರು, ಆತಪ್ಪ ನಿನ್ನ ಪವಿತ್ರವಾಗಿ ಭಕ್ತಿಗೆ ನಾವು ಬಂದೀವಿಲ್ಲಿ, ಕೇಳಿ ಏನು ಬೇಕು ನೋಡ್ರಿ. ಕೇಳ್ತೀನಂದ ಬಳಕ ಕೊಡ್ಬೇಕು ನೋಡ್ರಿ. ಕೊಡ್ತೀವಪ್ಪ, ಕೇಳು, ಕೊಡ್ತೀವಿ, ಕೇಳು ನೋಡ್ರಿ. ಆಮೇಲೆ ಮತ್ತಿಲ್ಲ ಅನ್ನಬಾರ್ದು. ಕೇಳ ಕೊಡ್ತೀವಿ. ಕೊಡುವುದಾಗಿದ್ದರೆ 10 ನಿಮಿಷ ನನಗ ಕಣ್ಣುಗಳನ್ನು ಕೊಟ್ಟು ಇಡೀ ಜಗತ್ತನ್ನ ನೋಡುವಂತೇಳಿ ಆಶೀರ್ವಾದ ಮಾಡಿರಲ್ಲ. 10 ನಿಮಿಷಗಳಿಂದ ನಿಮ್ಮನ್ನೇನು ನೋಡಾಕತ್ತೀನಲ್ಲ, ಎದರಿಂದ ನೋಡಾಕತ್ತೀನಿ? ಕಣ್ಣಿನಿಂದ ನೋಡಾಕತ್ತೀನಲ್ಲ. ಯಪ್ಪ ನಮ್ಮವ್ವ, ಇವೇನು ಕಣ್ಣು ಕೊಟ್ಟಿರಲ್ಲ, ಆ ಕಣ್ಣುಗಳು ನನಗೆ ಬ್ಯಾಡ, ಆ ಕಣ್ಣುಗಳನ್ನು ವಾಪಸ್ ತಗೊಂಡು ಬಿಡ್ರಿ ಅಂದ. ಏನಂದೇವ? ಯಾವ ಕಣ್ಣುಗಳನ್ನು ನನಗೆ ಕೊಟ್ಟಿರಲ್ಲ ಆ ಕಣ್ಣುಗಳು ನನಗೆ ಬೇಡ. ಯಾಕೆ ಅಂತ ಕೇಳಿದ್ರೆ ಶಿವ ಪಾರ್ವತಿಯರು ಯಾಕೆ ಬೇಡ ಅಂತ ಕೇಳಿದಾಗ ಶಿವ ಪಾರ್ವತಿಯರಿಗೆ
ಒಬ್ಬ ಮುಗ್ಧನಾಗಿರುವ ಹಳ್ಳಿಯ ಕೂಸನಾಗಿರ್ತಕ್ಕಂಥ ಹುಡುಗ ಹೇಳ್ತಾನೆ, ಎಂತಹ ಮಾತನ್ನ ಹೇಳ್ತಾನಂದ್ರ, ಯಾವ ಕಣ್ಣುಗಳನ್ನ ಕೊಟ್ಟು ನನಗೆ ಬೆಳಕನ್ನ ಕೊಟ್ಟಿದ್ದೀರಲ್ಲ, ಆ ಕಣ್ಣುಗಳಲ್ಲಿ ಇಲ್ಲಿವರೆಗೂ ನಾ ಏನ್ ನೋಡಿದ್ದೀನಿ ಗೊತ್ತೇನು? ಏನ್ ನೋಡಿನಿವಾ? ಏನ್ ನೋಡಿನಿ? ಆ ಕಣ್ಣುಗಳಲ್ಲಿ ನಿಮ್ಮನ್ನ ತುಂಬಿಕೊಂಡಿದ್ದೀನಿ, ಆ ಕಣ್ಣುಗಳಲ್ಲಿ ನಿಮ್ಮನ್ನ ಅಚ್ಚೊತ್ತುಕೊಂಡಿನಿ. ಇನ್ನು ಮುಂದುವರೆದು ಯಪ್ಪ, ಈ ಜಗತ್ತಿನೊಳಗೆ ಕೆಟ್ಟದ್ದು ಕಾಣಬಾರದು, ಮತ್ತೊಂದು ಕಾಣಬಾರದು, ಕೆಡಕು ಕಾಣಬಾರದು. ನಾ ಸಾಯೋ ತನಕ ನನ್ನ ಮನಸ್ಸಿನಾಗ, ನನ್ನ ಕಣ್ಣಿನಾಗ ನೀವಿಬ್ಬರ ಉಳಿಬೇಕು. ಅದಕ್ಕಾಗಿ ನನ್ನ ಕಣ್ಣುಗಳನ್ನು ವಾಪಸ್ ತೆಗೆದುಕೊಂಡು ಬಿಡ್ರಿ ಅಂದ. ಅಂದ್ರ ಈ ಕಣ್ಣಿನೊಳಗೆ ನೀವಟ್ಟ ಇರಬೇಕು. ಎಂತಹ ಮಾತ್ರಿ? ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಹೇಳ್ತಾರೆ ಶರಣರು. ಕಣ್ಣು ತುಂಬಿದ ಬಳಿಕ ಅವನನ್ನು ನೋಡೋದು ಬಿಟ್ಟು ಬಿಡ್ತೀವಿ. ಆದ್ರೆ ಇವ್ ಹೇಳ್ತಾನ, ಮತ್ತೊಂದನ್ನ ನೋಡಬಾರ್ದಂತೇಳಿ ನನ್ನ ಕಣ್ಣು ತಗೊಂಡು ತಂದಾಗ ಶಿವ ಪಾರ್ವತಿ ಇರಿದ್ರು, ನಿನ್ನಂತಹ ಭಕ್ತರು ಬಹಳ ಅಪರೂಪಪ್ಪ. ನಿನ್ನ ಕಣ್ಣನ್ನು ಕಿತ್ಕೊಂಡ್ರು, ಜಗತ್ತಿನೊಳಗೆ ದೇವರ ಕಣ್ಣು ಕಿತ್ಕೊಂಡದ ಇತಿಹಾಸ ಇಲ್ಲ, ದೇವರ ಕಣ್ಣು ಕೊಟ್ಟದ ಇತಿಹಾಸ ಐತಿ. ಅದಕ್ಕಾಗಿ ತಿಳ್ಕೊ, ನಿನ್ನ ಕಣ್ಣನ್ನು ಕಿತ್ಕೊಂಡು ಇನ್ನೊಮ್ಮೆ ಕುರುಡು ಮಾಡಕ್ಕೆ ಇಷ್ಟಪಡೋದಿಲ್ಲ, ನೀ ಇಲ್ಲಿರ್ಬೇಡ, ನಡಿ ಕೈಲಾಸಕ್ಕ ಅಂತೇಳಿ ಆ ಕೂಡ ನನ್ನ ಕೈಲಾಸ ಕರ್ಕೊಂಡು ಹೋದ್ರದ್ ಕಣ್ಣು ಕೊಟ್ಟು. ಯಾವುದರ ಫಲ ಇದು? ಬೇಡುವುದು. ಹೆಂಗ ಬೇಡಿದ್ ನೋಡ್ರಿವ, ಅದ್ಭುತವಾಗಿ ಬೇಡಿದಲ್ಲ. ಬೇಡುವ ಭಾವ ನಮ್ಮೊಳಗಿರಬೇಕು, ನೀಡುವ ಭಾವ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿರುತ್ತದೆ. ಅದಕ್ಕಾಗಿ ಅಣ್ಣನವರು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನನು ನೆರೆದು ಭಕ್ತಿ ಭಿಕ್ಷೆಯ ಇಕ್ಕಲಾಗಿ ಎನ್ನ ಭಕ್ತಿ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮಾತನ್ನ ಅಣ್ಣನವರು ಹೇಳ್ತಾರೆ. ಅಂದ್ರ ಆ ಭಕ್ತಿ ಪಾತ್ರ ತುಂಬಬೇಕಲ್ಲ. ಹಂಗ ತುಂಬಬೇಕು ಅಂತಂದಾಗ ಬಸವಣ್ಣವ್ರು ಯಾರ ಮನೆಗೆ ಹೋದ್ರು? ಚೆನ್ನಯ್ಯನ ಮನೆಗೆ. ಯಾರ ಚೆನ್ನಯ್ಯ? ಯಾರು ಇತಿಹಾಸದೊಳಗೆ ಗೋತ್ರ ಪುರುಷ ಅಂತ ಕರೆಸ್ಕೊಂಡ್ರಲ್ಲ, 12ನೇ ಶತಮಾನದೊಳಗಿರುವ ಮಾದಾರ ಚೆನ್ನಯ್ಯಗೆ ಚೆನ್ನಯ್ಯ ಅಂತ ಕರೆದ್ರು. ಚೆನ್ನ ನಡೆ ಚೆನ್ನ, ನುಡಿ ಚೆನ್ನ, ಪ್ರಮತರೊಳಗೆ ಚೆನ್ನ, ಚೆನ್ನ ಚೆನ್ನ ನಮ್ಮ ಮಾದಾರ ಚೆನ್ನ ಅಂತ ಹೇಳ್ತಾರೆ ಅಣ್ಣ ಬಸವಣ್ಣವ್ರು. ಅಷ್ಟು ಅದ್ಭುತವಾಗಿರುವ ಚೆನ್ನಯ್ಯನ ಮನೆಗೆ, ಕಕ್ಕಯ್ಯನ ಮನೆಗೆ, ಉಳಿದವರು ಎಲ್ಲರ ಮನೆಗೆ ಹೋಗಿ ನಾ ಭಕ್ತಿ ಭಿಕ್ಷೆಯನ್ನ ಬೇಡ್ತೇನೆ ಅನ್ನತಕ್ಕಂಥ ಮಾತನ್ನು ಅಣ್ಣನವರು ಹೇಳಬೇಕಾಗಿದ್ರೆ ಭಕ್ತಿಗೆ ಎಂತಹ ಮಹತ್ವ ಇದೆ. ಅದಕ್ಕಾಗಿ ನಮ್ಮ ಗವಾಯಿಗಳು ಒಂದು ಗೀತೆಯನ್ನ ಈ ವೇದಿಕೆ ಮೂಲಕ ಸಮರ್ಪಿಸಿ ಆ ಭಕ್ತಿಯ ಮಹತೆಯನ್ನ ನಿಮಗೆಲ್ಲರಿಗೂ ಸಹಿತ ತಿಳಿಸಿ ಹೇಳುವಂಥವ್ರು ಆಗ್ತಾರೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ತಿಳಿಪಡಿಸ್ತಾ ಇದ್ವಿ. ಭಕ್ತಿ ಬಹಳ ದೊಡ್ಡದು.